ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಯನ್ನು ವಿರೋಧಿಸಿ ನಡೀತಾ ಇರುವಂತಹ ಹೋರಾಟಕ್ಕೆ ಇವತ್ತು 1 ವರ್ಷ ಕಂಪ್ಲೀಟ್ ಆಗಿದೆ. ಇವತ್ತು ಕೂಡ ಕೊಪ್ಪಳದಲ್ಲಿ ಪ್ರತಿಭಟನೆಯ ಮುಖಾಂತರ ಹೋರಾಟವನ್ನು ಮಾಡೋದಕ್ಕೆ ಹೋರಾಟಗಾರರು ತೀರ್ಮಾನಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಣೆ ಆಗ್ತಾ ಇದೆ. 2025 ಫೆಬ್ರವರಿ 24ರಂದು ಗವಿಸಿದ್ದೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ಶುರುವಾಗಿತ್ತು. ಬಲ್ಡೋಟ ಕಾರ್ಖಾನೆಯ ಶಾಶ್ವತ ಬಂದ್ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯಾಗಿತ್ತು. ಕಳೆದ 116 ದಿನಗಳಿಂದ ಕಂಟಿನ್ಯೂಸ್ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಇವತ್ತು ಕೊಪ್ಪಳದಲ್ಲಿ ಖಾಸಗಿ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಕೊಪ್ಪಳ ವಿವಿ ಪರೀಕ್ಷೆಗಳಿತ್ತು, ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಕೊಪ್ಪಳ ವಿವಿಯ ಸ್ನಾತಕೋತ್ತರ ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಪರಿಸರ ಹಿತರಕ್ಷಣಾ ಸಮಿತಿ, ವಕೀಲರ ಸಂಘ ಸೇರಿ ಹಲವು ಸಂಘಟನೆಗಳು ಇವತ್ತಿನ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾವೆ. ಕೊಪ್ಪಳ ಭಾಗ್ಯನಗರ ಬಂದ್ ಆಗಿದೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ 1 ವರ್ಷ ಕಂಪ್ಲೀಟ್ ಆಗಿದೆ. ಬಲ್ಡೋಟ ಕಂಪನಿ ಬಂದ್ ಆಗಬೇಕು ಅಂತ ಆಗ್ರಹಿಸಿ, ವಿಸ್ತರಣೆಗೆ ಅವಕಾಶ ಕೊಡಬಾರದು ಅಂತ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಕೊಪ್ಪಳ ಬಚಾವ್ ಆಂದೋಲನ ಮತ್ತು ಪರಿಸರ ಹಿತರಕ್ಷಣೆ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳು ಅವರೆಲ್ಲ ಕೂಡಿ MSPL ಬಲ್ಡೋಟ ಮುಂಬರುವ ಫ್ಯಾಕ್ಟ್ರಿಗೆ ವಿರೋಧಿಸಿ ಅದು ಕೊಪ್ಪಳ ಬಂದ್ ಕರೆ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ ನಾವು ಬೆಳಿಗ್ಗೆ 6 ಗಂಟೆಯಿಂದ ಎಲ್ಲ ಆಫೀಸರ್ಸು ಸಿಬ್ಬಂದಿಯವರು ಪೆಟ್ರೋಲಿಂಗ್ ಮತ್ತು ಪಿಕೆಟಿಂಗ್ ಹಾಕ್ಕೊಂಡಿದ್ದೀವಿ. ಸುಮಾರು ನಾನು ರೌಂಡ್ಸಲ್ಲಿದ್ದೀನಿ. 3 ಜನ DSPಸು, 9 ಜನ ಇನ್ಸ್ಪೆಕ್ಟರ್ಸು, 15 ಜನ PSIಸು, 40 ಜನ ASIಸು, 150 ಮೆನ್ನು, 150 ಹೋಮ್ ಗಾರ್ಡ್ಸು ಮತ್ತು 4 DR, 2 IRB ಹಾಗೂ ಎಲ್ಲ ಕಡೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.